ಹಾಯ್ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋದಲ್ಲಿ ಕನ್ನಡ ಪದಗಳಿಗೆ ಕನ್ನಡ ಅರ್ಥ ಮತ್ತು ಆ ಪದಗಳಿಗೆ ಇಂಗ್ಲೀಷ್ ಮೀನಿಂಗ್ಸ್ನ ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಕನ್ನಡ ಪದಗಳಿಗೆ ಕನ್ನಡ ಅರ್ಥ ಹಾಗೆ ಇಂಗ್ಲೀಷ್ ಮೀನಿಂಗ್ನ ತಿಳ್ಕೊಳ್ಳೋಣ. ಸಂಭ್ರಮ, ಸ ಅನುಸ್ವಾರ, ಭಾಗೆ ರಾವತ್ತು ಮ. ಸಂಭ್ರಮ ಅಂದರೆ ಸಡಗರ. ಸಡಗರ. ಉತ್ಸಾಹ, ಇನ್ನೊಂದರ್ಥ ಉತ್ಸಾಹ. ಸಂಭ್ರಮ ಅಂದ್ರೇನು? ಸಡಗರ, ಉತ್ಸಾಹ. ಇದರ ಇಂಗ್ಲಿಷ್ ಮೀನಿಂಗ್ ಸೆಲೆಬ್ರೇಷನ್. CELEBRATION, ಸೆಲೆಬ್ರೇಷನ್. ಸಂಭ್ರಮ ಅಂದ್ರೇನು? ಸಡಗರ, ಉತ್ಸಾಹ. ಇದರ ಇಂಗ್ಲಿಷ್ ಮೀನಿಂಗ್ ಸೆಲೆಬ್ರೇಷನ್. ನೆಕ್ಸ್ಟ್ ಕಾರ್ಯ. ಕ ಇಲ್ಲಿ ಕ, ಯ ಅರ್ಕಾವತ್ತು. ಕಾರ್ಯ ಅಂದರೆ ಕೆಲಸ. ಇನ್ನೊಂದು ಅರ್ಥ ಕಾಯಕ. ಕ ಇಲ್ಲಿ ಕ, ಯ ಕ. ಕಾರ್ಯ ಅಂದರೆ ಕೆಲಸ, ಕಾಯಕ. ಇಂಗ್ಲಿಷ್ ಮೀನಿಂಗ್ ವರ್ಕ್. WORK, ವರ್ಕ್. ನೆಕ್ಸ್ಟ್ ಸಿಂಗರಿಸು. ಸಾಗುಡಿಸು ಸಿ ಅನುಸ್ವಾರ ಗ, ರಾಗುಡಿಸು ರಿ ಸಾಕೊಂಬು ಸು. ಸಿಂಗರಿಸು. ಸಿಂಗರಿಸು ಅಂದರೆ ಅಲಂಕರಿಸು. ಆ ಲ ಅನುಸ್ವಾರ ಕ, ರಾಗುಡಿಸು ರಿ ಸಾಕೊಂಬು ಸು. ಸಿಂಗರಿಸು ಅಂದರೆ ಅಲಂಕರಿಸು. ಮತ್ತು ಇನ್ನೊಂದು ಅರ್ಥ ಅಲಂಕಾರ ಮಾಡು. ಆ ಲ ಅನುಸ್ವಾರ ಕ ಇಲ್ಲಿ ಕ, ರ ಅಲಂಕಾರ ಆಯಿತು ಮಾಡು. ಮಾ ಬರೆದು ಡಾಕೊಂಬು ಡು. ಸಿಂಗರಿಸು ಅಂದರೆ ಅಲಂಕರಿಸು, ಅಲಂಕಾರ ಮಾಡು. ಇದರ ಇಂಗ್ಲಿಷ್ ಮೀನಿಂಗ್ ಡೆಕೋರೇಷನ್. DECORATION, ಸಿಂಗರಿಸು ಅಂದರೆ ಡೆಕೋರೇಷನ್. ನೆಕ್ಸ್ಟ್ ನಿರೂಪಣೆ. ನೀ ರಾಕೊಂಬಿನಿಲಿರು ಪ ನಾಯತ್ವ ನೆ. ನಿರೂಪಣೆ ಅಂದರೆ ವಿವರಿಸು. ನಿರೂಪಣೆ ಅಂದ್ರೇನು? ವಿವರಿಸು. ಇಂಗ್ಲಿಷ್ ಮೀನಿಂಗ್ ಎಕ್ಸ್ಪ್ಲೇನ್. EXPLAIN, ನಿರೂಪಣೆ, ವಿವರಿಸು, ಎಕ್ಸ್ಪ್ಲೇನ್. ನೆಕ್ಸ್ಟ್ ಗಣ್ಯ. ಗಾ ಬರ್ದು ನಾ ಬರ್ದು ಯಾವತ್ತು. ಗಣ್ಯ ಅಂದರೆ ಮನ್ನಣೆಗೆ ತಕ್ಕ. ಮಾ ನಾಗೆ ನಾವತ್ತು, ನೇ ಗಾಯತ್ವಾಗೆ, ತಾ ಬರ್ದು ಕಾ ಬರ್ದು ಕಾವತ್ತು. ಮನ್ನಣೆಗೆ ತಕ್ಕ. ಇನ್ನೊಂದರ್ಥ ಪ್ರಮುಖ. ಪಾ ಬರ್ದು ರಾವತ್ತು, ಮಾಕೊಂಬು ಮು ಖ, ಪ್ರಮುಖ. ಇಂಗ್ಲಿಷ್ ಮೀನಿಂಗ್ ರೆಸ್ಪೆಕ್ಟೇಬಲ್. RESPECTABLE, ರೆಸ್ಪೆಕ್ಟೇಬಲ್. ನೆಕ್ಸ್ಟ್ ವಂದನೆ. ವ ಅನುಸ್ವಾರ ದ ನಾಯತ್ವ ನೆ. ವಂದನೆ ಅಂದರೆ ನಮಸ್ಕಾರ. ನವ ಮಾ ಸ ಇಲ್ಲಿ ಸ ಕಾವತ್ತು ರ, ನಮಸ್ಕಾರ. ಇನ್ನೊಂದರ್ಥ ನಮನ. ಇದರ ಇಂಗ್ಲಿಷ್ ಮೀನಿಂಗ್ ಸಲ್ಯೂಟ್. ಮತ್ತು ಥ್ಯಾಂಕ್ಸ್. ನೆಕ್ಸ್ಟ್ ಪದ ಸಹಕಾರ. ಸ ಹ ಕ ಇಲ್ಲಿ ಕ ರ, ಸಹಕಾರ.
ಸಹಕಾರ ಅಂದರೆ ಸಹಾಯ. ಇನ್ನೊಂದರ್ಥ ನೆರವು. ಸಹಕಾರ ಅಂದರೆ ಸಹಾಯ, ನೆರವು. ಇಂಗ್ಲಿಷ್ ಮೀನಿಂಗ್ ಹೆಲ್ಪ್, HELP, ಹೆಲ್ಪ್. ನೆಕ್ಸ್ಟ್ ಮುಕ್ತಾಯ. ಮಾಕೊಂಬು ಮು ಕಾ ಇಲ್ಲಿಕ ತಾವತ್ತು ಯ. ಮುಕ್ತಾಯ ಅಂದರೆ ಕೊನೆ, ಅಂತ್ಯ. ಎರಡು ಅರ್ಥಗಳಿವೆ, ಕೊನೆ ಮತ್ತು ಅಂತ್ಯ ಅಂತ. ಇಂಗ್ಲಿಷ್ ಮೀನಿಂಗ್ ಎಂಡ್, END, ಎಂಡ್. ನೆಕ್ಸ್ಟ್ ಸಹಕಾರ. ಸಹಕಾರ ಆಯಿತು. ಕುತೂಹಲ, ಕಕೊಂಬುಕು. ನೆಕ್ಸ್ಟ್ ವರ್ಡ್ ಕುತೂಹಲ. ಕುತೂಹಲ. ಕುತೂಹಲ ಪದದ ಅರ್ಥ ಅಚ್ಚರಿ, ವಿಸ್ಮಯ. ಎರಡು ಅರ್ಥಗಳಿದೆ. ಕುತೂಹಲ ಅಂದರೆ ಅಚ್ಚರಿ ಮತ್ತು ವಿಸ್ಮಯ. ಇಂಗ್ಲಿಷ್ ಮೀನಿಂಗ್ ಕ್ಯೂರಿಯಾಸಿಟಿ, CURIOSITY, ಕ್ಯೂರಿಯಾಸಿಟಿ. ನೆಕ್ಸ್ಟ್ ಪಥ. ಪಾವರ್ದು ಮಹಾಪ್ರಾಣ ಥ. ಪಥ ಅಂದರೆ ಹಾದಿ, ದಾರಿ. ಪಥ ಅನ್ನೋ ಪದಕ್ಕೆ ಎರಡು ಅರ್ಥಗಳಿದೆ, ಹಾದಿ ಮತ್ತು ದಾರಿ. ಇಂಗ್ಲಿಷ್ ಮೀನಿಂಗ್ ವೇ. ನೆಕ್ಸ್ಟ್ ಸ್ಮರಣೀಯ. ಸಾಬರ್ದು ಮಾವತ್ತು ರ ನೀಯ. ಸ್ಮರಣೀಯ ಅಂದರೆ ನೆನಪಿಸಿಕೊಳ್ಳುವಂತಹದು. ಪಾಗುಡಿಸು ಪಿ ಸಿ ಕೌತ್ವಾಕೋ ಳ ಕೊಂಬುಳುಗೆ ಲಾವತ್ತು. ನೆನಪಿಸಿಕೊಳ್ಳುವಂತಹದು. ವಾ ಅನುಸ್ವಾರ ತ ಹಾಕೊಂಬುಹು ದು. ನೆನಪಿಸಿಕೊಳ್ಳುವಂತಹದು. ಇಂಗ್ಲಿಷ್ ಮೀನಿಂಗ್ ಮೆಮೊರಬಲ್, MEMORABLE, ಮೆಮೊರಬಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.